ಕ್ಲಾಸ್ ರೂಮಿನೊಳಗೆ ಒಂದು ನಾಟಕ ಶಾಲೆ ಆಗಬೇಕದು. ಹಾಗಿದ್ದಲ್ಲಿ ಮಾತ್ರ ಮಕ್ಕಳಿಗೆ ಅದು ಅರ್ಥ ಆಗ್ತದೆ. ಯಾಕೆಂದರೆ ಅಲ್ಲಿ ವ್ಯಂಗ್ಯಗಳಿರ್ತದೆ, ಧ್ವನಿಗಳಿರ್ತದೆ. ಕೈಲಾಸಂ ನಾಟಕದಲ್ಲಿ ಒಂದು ಮಾತಿತ್ತು, ನಾನು ಪಾಠ ಇತ್ತದ್ದು, ಇದು ನನಗೆ ಮಿಗಿಲಿ ಅಂತಲೇ ಅಂತ ಆ ಅತ್ತೆ ಹೇಳ್ತಾಳೆ. ವ್ಯಂಗ್ಯವಾಗಿ ಹೇಳಿದ್ದದು, ಇದು ನನಗೆ ಮಿಗಿಲಿ ಅಂತಲೇ ಹಾಗೆ ಹೇಳಬೇಕದನ್ನು. ಇಲ್ಲದೆ ಅದ್ರ ಮಕ್ಕಳಿಗೆ ಏನು ಅರ್ಥ ಆಗ್ತದೆ? ಅದು ಅವಳು ವ್ಯಂಗ್ಯದಲ್ಲಿ ಹೇಳಿಲ್ಲ ಮತ್ತೇನು ಅಂತ. ಪಾಠ ಮಾಡಿದ ಅಧ್ಯಾಪಕರುಗಳಿದ್ದಾರೆ ಆ ಪಾಠವನ್ನು ಕೈಲಾಸಂ ನಾಟಕದಲ್ಲಿ. ಆ ವ್ಯಂಗ್ಯ ನಾಟಕ ಅಂದರೆ ನಾವು ಪಾತ್ರಧಾರಿಗಳಾಗಬೇಕು. ದುಃಖವೋ, ಅಳುವೋ, ದೋಷವೋ, ಕ್ರೋಧವೋ ಅದು ಬಂದರೆ ಕನ್ನಡ ಯಾಕೆ ಕುಣಿಯುವುದಿಲ್ಲ? ನನಗೆ ಕಲಿಸಿಕೊಟ್ಟ ಗುರುಗಳು ಪ್ರೊಫೆಸರ್ ರಾಜಗೋಪಾಲಾಚಾರ್ಯರು, ರಾಮದಾಸರು, ಇವರೆಲ್ಲ ಇದ್ದರು ನನಗೆ ಗುರುಗಳಾಗಿ. ಹಾಗಾಗಿ ನನಗೆ ಅಂತಹ ಒಂದು ಅವಕಾಶ ಸಿಕ್ಕಿದೆ. ಅವರ ರಾಮದಾಸರ ಸ್ವರ ಈಗಲೂ ನನಗೆ ಕಣ್ಣಿಗೆ ಕಂಠ ಆ ರೀತಿ ಇರ್ತದೆ. ಮೊದಲ ಹಂತ ಈಗ ಭಾಷೆ. ನಮ್ಮಲ್ಲಿ ಕನ್ನಡ ಅಂದುಕೊಳ್ಳೆ ಕನ್ನಡ ಎಲ್ಲರಿಗೂ ಬರ್ತದೆ ಎಂಬುದಲ್ಲ. ಭಾಷೆಯ ಸ್ವಾರಸ್ಯವಿರುವುದೇ ಅದರ ಬಳಕೆಯಲ್ಲಿ. ಕಾವ್ಯ ನಾಟಕಗಳಂತೂ ಇದು ಅಮೋಘ, ಅನೂಹ್ಯ. ನಾವು ಬಳಸುವ ಭಾಷೆಯ ಉಪಯೋಗ ವಿವಿಧ ಹಂತಗಳಲ್ಲಿ ಭಿನ್ನವಾಗಿರುತ್ತದೆ. ಮೊದಲ ಹಂತ ಕೇವಲ ಕಲಿಕೆ, ಭಾಷೆ ಬರ್ತದೆ ಅಂತಷ್ಟೇ. ವ್ಯವಹಾರದ ಮಾತುಕತೆಗಳು, ಇದು ಪರಸ್ಪರ ವಿಚಾರ ವಿನಿಮಯಕ್ಕೆ ಮಾತ್ರ ಸೀಮಿತವಾದ ಭಾಷೆ. ಎರಡನೇ ಹಂತ ಓದು, ಬರಹ, ಭಾಷೆಯು ಅಕ್ಷರ ರೂಪದಲ್ಲಿ ಪಡೆದು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುವ ಹಂತ. ಮೂರನೆಯದ್ದು ಅದರ ಹಿರಿಮೆ, ಇತಿಹಾಸಗಳನ್ನು ಕುರಿತು ಅಭಿಮಾನ ಪಡುವುದು. ನಾಲ್ಕನೇ ಹಂತ ಕಲೆ, ಸಂಸ್ಕೃತಿ, ಕಾವ್ಯಾದಿಗಳನ್ನು ಓದಿ, ಕೇಳಿ, ಹೃದಯಕ್ಕಿಳಿಸಿ ಆನಂದವನ್ನು ಸುಸಂಸ್ಕೃತವಾಗಿ ಅನುಭವಿಸುವುದು. ಬಹುಸಂಖ್ಯಾತ ಜನವರ್ಗ ಮೊದಲ ಹಂತದಲ್ಲೇ ಉಳಿದು ಬಿಡುತ್ತಾರೆ. ಮುಂದೆ ಮುಂದೆ ಏರಿ ಏರಿ ನಾಲ್ಕನೇ ಮೆಟ್ಟಲಿಗೆ ತಲುಪುವವನು ಹೆಚ್ಚಾದಷ್ಟೂ ಭಾಷೆ ಬೆಳೆಯುತ್ತದೆ. ಇಂಥವರು ಅಭಿಮಾನಿಗಳಾಗುತ್ತಾರೆ, ದುರಭಿಮಾನಿಗಳಾಗುವುದಿಲ್ಲ. ಯಾವುದೇ ಭಾಷಾ ವಿಷಯಕ್ಕೂ ಇದು ಅನ್ವಯಿಸುವ ಮಾತು. ಕನ್ನಡ ಮಾತ್ರ ಅಲ್ಲ, ಯಾವುದೇ ಭಾಷೆ. ನಮ್ಮ ಭಾಷೆಯನ್ನು ಕುರಿತು ಅಭಿಮಾನ, ಗೌರವ ಇರಲೇಬೇಕು. ಆದರೆ ಅನ್ಯ ಭಾಷೆಗಳನ್ನು ಕುರಿತ ಅಗೌರವ ಸರಿಯಲ್ಲ. ಎಲ್ಲೆಡೆಯಲ್ಲೂ ಜ್ಞಾನ ಹರಿದು ಬರಬೇಕು. ಅದು ನಮ್ಮೊಳಗೆ ಇಳಿದು ಕನ್ನಡಿಸಬೇಕು. ಸಂಸ್ಕೃತ, ಇಂಗ್ಲೀಷ್, ಹಿಂದಿ, ತುಳು, ಕೊಂಕಣಿ, ಉರ್ದು ಯಾವುದೂ ಇರಲಿ, ಅಲ್ಲಿ ಹೇರಳವಾದ ಚಿಂತನೆಗಳಿವೆ. ಅದು ನಮಗೆ ಒದಗಿ ಬರಲಿ. ಹೇಗೆ? ತೆಂಗಿನ ಮರದ ಬುಡಕ್ಕೆ ಚೆನ್ನಾಗಿಯೇ ಗೊಬ್ಬರ ಹಾಕುತ್ತೇವೆ. ಅದರ ಸಾರಸತ್ವವನ್ನು ಹೀರಿ ಅಮೃತ ಫಲವನ್ನು ನೀಡುತ್ತದೆ. ಅದು ತಲೆಯ ಮೇಲೆ ಗೊಬ್ಬರವನ್ನೇ ಕೊಡುವುದಿಲ್ಲ, ಅಮೃತ ಫಲವನ್ನು ಕೊಡುತ್ತದೆ. ಹಾಗೆ ಹಲವು ಭಾಷೆಯ ಸಾರವನ್ನು ಹೀರಿ ಕನ್ನಡದ ಫಲವನ್ನು ತೆಗೆಯಬೇಕು. ಮನೆಗೆ ತಂದ ವಸ್ತುಗಳನ್ನು ಅಡುಗೆ ಮಾಡಿ ಭೋಜನ ಸಿದ್ಧಪಡಿಸುತ್ತೇವೆ. ಹಾಗೆ ಜಗದ ಜ್ಞಾನವೆಲ್ಲ ಕನ್ನಡದ ಅಡುಗೆ ಮನೆಯಲ್ಲಿ ಬಂದು ಪಕ್ವಾನ್ನವಾಗಲಿ. ಕೌಶಿಕ ರಾಮಾಯಣ ಎಂಬ ಕಾವ್ಯವನ್ನು ರಚಿಸಿದ ಬತ್ತಲೇಶ್ವರ ಕವಿ ಹೇಳ್ತಾನೆ, ಹರಿಕಥಾ ಪರಮಾನ್ನ ಸಪ್ತಸ್ವರ ಸುವಾಚಿತ ಗಾನ ನವಘೃತ ಬೆರೆಸಿದುವೆ ಗೀತಾಳಿ ಶಾಖವ್ಯಂಜನಾದಿಗಳು ಪರಿಮಳಿಸುವಿತಿಹಾಸ ಭಕ್ಷ್ಯವ ಸರಸ ಕವಿ ಬಡಿಸುವನು ಮುದದಲ್ಲಿ ಕರೆಯಲಿಂದೆಡೆಯಾಯಿತು ಉಂಬರೆ ಬನ್ನಿ ಹಸಿದವರು. ಹರಿಕಥೆಯೇ ಪಾಯಸ, ಸಪ್ತಸ್ವರಗಳ ಸಂಗೀತದ ಕಾವ್ಯವೇ ತುಪ್ಪ ಬೆರೆಸಿದ ತೊವೆ ಮತ್ತು ಶಾಖಪಾಕಗಳು, ಸುಶ್ರಾವ್ಯವಾದ ಹಾಡುಗಳೇ ಪದಾರ್ಥಗಳು, ಇತಿಹಾಸವೇ ಸಿಹಿ ತಿಂಡಿಗಳು. ಸಿದ್ಧಪಡಿಸಿ ಬಡಿಸುವವರು ಕವಿಗಳು, ಸಾಹಿತಿಗಳು. ಊಟಕ್ಕೆ ಸಾಹಿತ್ಯದ ಹಸಿವಿರುವ ನಾವು, ನೀವು. ಮುಲ್ಕಿ ತಾಲೂಕು ಮಟ್ಟದ ಸಾಹಿತ್ಯ ಪರಿಷತ್ತು ತೊಡಗಿದ ಮೇಲೆ ನಡೆಯುತ್ತಿರುವ 2ನೇ ಸಮ್ಮೇಳನ ಇದು. ನನಗೆ ಬಹಳ ಸಂತೋಷವಾಗುತ್ತಿರುವುದು, ಯುವ ಸಮುದಾಯವು ಸಕ್ರಿಯವಾಗಿ, ವ್ಯವಸ್ಥಿತವಾಗಿ ಈ ಸಮ್ಮೇಳನ ನಡೆಸುತ್ತಿದೆ. ಸಾಹಿತ್ಯದ ತೇರನ್ನು ಬಿಸಿ ರಕ್ತದ ತರುಣರು ಎಳೆಯುತ್ತಿದ್ದಾರೆ. ತಾಲೂಕು ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಉತ್ಸಾಹಿ ತರುಣ ಮಿತ್ರ ಮಿಥುನ ಮತ್ತು ಅವರ ಉತ್ಸಾಹಿ ತಂಡಕ್ಕೆ ವಿಶೇಷ ನಮನಗಳು. ಸಮ್ಮೇಳನದ ಸಮಿತಿಯ ಅಧ್ಯಕ್ಷರಾದಂಥ ಪೃಥ್ವಿರಾಜ ಆಚಾರ್ಯ ಮತ್ತು ಅವರ ತಂಡವು ಅತ್ಯಂತ ವೈಭವದಿಂದ ಈ ಸಮ್ಮೇಳನವನ್ನು ಸಂಯೋಜಿಸಿರುತ್ತಾರೆ. ಇದು ಅನುಕರಣೀಯ ವಿಚಾರ. ಮುಲ್ಕಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನಕ್ಕೆ ಸೀಮಿತವಾಗದೆ ನಿರಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಸಕ್ರಿಯವಾಗಿದೆ. ಇದು ಇತರರಿಗೆ ಮಾದರಿಯಾದ ನಡೆ. ಇವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ ಜಿಲ್ಲಾ ಸಾಹಿತ್ಯದ ತೇರನ್ನು ಎಳೆಯುತ್ತಿರುವ ಡಾಕ್ಟರ್ MP ಶ್ರೀನಾಥರ ಸಮರ್ಥ ಮುಂದಾನುತಳಕ್ಕೆ ಅಭಿನಂದನೆಗಳು. 80 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಪಾಂಪೈ ಶಿಕ್ಷಣ ಸಂಸ್ಥೆಯಲ್ಲಿ ಈ ವೈಭವ ಸಂಪನ್ನಗೊಳ್ಳುತ್ತಿದೆ. ನನಗೆ ವಿಶೇಷವಾದ ಸಂತಸಕ್ಕೆ ಕಾರಣ 3 ದಶಕಗಳ ಕಾಲ ಈ ಒಂದೇ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸಿದ ಸೌಭಾಗ್ಯ ನನಗೆ ದೊರಕಿತ್ತು.